10/2/2025 ಸೋಮವಾರ ಅಂದರೆ ಈ ದಿವಸ ಮಳವಳ್ಳಿ ತಾಲೂಕಿನ PNB ಬ್ಯಾಂಕ್ನ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು JDS NDA ಬೆಂಬಲಿತವಾಗಿ 14 ಜನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ಅದರಲ್ಲಿ ಬ್ಲಾಕ್ 1 ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದಂಥ ಕ್ಷೇತ್ರ ಅವಿರೋಧವಾಗಿ ಆಯ್ಕೆ ಆಗಿದೆ. ಇನ್ನು ಉಳಿದಂಥ 13 ಕ್ಷೇತ್ರಗಳಲ್ಲಿ ನಾವು NDA ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಜಯಗಳಿಸ್ತೇವೆ. ಏನು ಕಳೆದ ಬಾರಿ 5 ವರ್ಷ ನಾವು ಆಡಳಿತ ಮಂಡಳಿಯನ್ನು ಹಿಡ್ಕೊಂಡು ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಸುಮಾರು 1 ಕೋಟಿಗೂ ಅಧಿಕವಾದಂಥ ಲಾಭವನ್ನು PLD ಬ್ಯಾಂಕಿಂದ ಗಳಿಸ್ತಕ್ಕಂಥ ವ್ಯವಸ್ಥಿತವಾದಂಥ ಕೆಲಸವನ್ನು ನಮ್ಮ JDS ಬೆಂಬಲಿತ ಬೋರ್ಡ್ ಶಿವಮಲ್ಲಪ್ಪನವರ ನೇತೃತ್ವದಲ್ಲಿ ಮಾಡಿದೆ. ಅದೇ ರೀತಿ ಈ ಬಾರಿನೂ ಕೂಡ ನಾವು ಗೆಲ್ತೇವೆ, ರೈತರಿಗೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಹೆಚ್ಚು ಬಹುಮತ ಬರ್ತವೆ, ಈ ಸಾರಿನೂ ಕೂಡ ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನು ಹಿಡಿತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಆಗಿದ್ದಂಥವ್ರನ್ನ ಕೋರ್ಟು ನಿರ್ದೇಶನ ಕೊಟ್ಟಿದೆ. ಯಾರನ್ನೂ ಕೂಡ ಅನರ್ಹ ಮಾಡಬಾರ್ದು, ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಅಂತೇಳಿ ನಿರ್ದೇಶನ ಮಾಡಿದೆ ಇಡೀ ರಾಜ್ಯದಲ್ಲಿ. ಅದೇ ರೀತಿ ಮಳವಳ್ಳಿಯ PLD ಬ್ಯಾಂಕು ಕೂಡ ಏನು ಅನರ್ಹರಾಗಿದ್ರು ಅವ್ರಿಗೆ ವೋಟ್ ಹಾಕ್ತಕ್ಕಂಥ ಅರ್ಹತೆಯನ್ನು ಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ಕೋರ್ಟ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ.